ಹೃದಯದ ಆರೋಗ್ಯವನ್ನ ಕಾಪಾಡುವ ಕೆಲಸವನ್ನ ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡಬೇಕು. ಇತ್ತೀಚೆಗೆ ಯುವ ಸಮೂಹ ಕೂಡ ಹೃದಯಾಘಾತಕ್ಕೆ ತುತ್ತಾಗ್ತಿದ್ದಾರೆ. ಹಾಗಾಗಿ ಹೃದಯದ ಆರೋಗ್ಯಕ್ಕೆ ಈ ಬಗೆಯ ಆಹಾರಗಳು ಬಹುಮುಖ್ಯ. ಯಾವುದವು ತೋರಿಸ್ತೀವಿ ನೋಡಿ. ಹೃದಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದು ಅತ್ಯಂತ ಅಗತ್ಯವಾಗಿರುತ್ತೆ. ಹೃದಯ ಮನುಷ್ಯನ ಬಹುಮುಖ್ಯ ಅಂಗವಾಗಿರುತ್ತೆ. ಇದು ತುಂಬಾ ಸೂಕ್ಷ್ಮ ಭಾಗ ಕೂಡ ಹೌದು. ಹೃದಯ ಆರೋಗ್ಯ ಉತ್ತಮವಾಗಿರ್ಬೇಕಂದ್ರೆ ಅದಕ್ಕೆ ಆರೋಗ್ಯಕರವಾದ ಆಹಾರಗಳನ್ನ ನೀಡಬೇಕು. ಈ ಕಾರಣಕ್ಕೆ ತಜ್ಞರು ಪದೇ ಪದೇ ಹೃದಯ ಆರೋಗ್ಯಕ್ಕೆ ಹೆಚ್ಚಿನ ಸಲಹೆಯನ್ನ ನೀಡ್ತಾರೆ. ಈಗಿನ ಯುವಕರಲ್ಲಿ ಹೃದಯಾಘಾತದ ತೊಂದರೆ ಬರಲು ಇದು ಕೂಡ ಪ್ರಮುಖ ಕಾರಣವಾಗಿದೆ. ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಲು ಯಾವ ರೀತಿಯ ಆಹಾರಗಳನ್ನ ಸೇವನೆ ಮಾಡಬೇಕು, ಉಪಹಾರದಿಂದ ಹಿಡಿದು ರಾತ್ರಿ ಊಟದವರೆಗೂ ಯಾವ ರೀತಿ ಆರೋಗ್ಯಯುತವಾದ ಆಹಾರವನ್ನ ಸೇವನೆ ಮಾಡಬೇಕು ಎಂಬುದರ ಕುರಿತಂತೆ ಹೃದಯ ತಜ್ಞರ ಸಲಹೆಗಳು ಇಲ್ಲಿವೆ. ಓಟ್ಮೀಲ್. ಧಾನ್ಯದ ಓಟ್ಮೀಲ್ ಹೃದಯ ಆರೋಗ್ಯವನ್ನ ಹೆಚ್ಚಿಸುತ್ತೆ ಹಾಗೂ ಇದಕ್ಕೆ ಹಣ್ಣುಗಳನ್ನ ಸೇರಿಸಿದ್ರೆ ಇನ್ನೂ ಉತ್ತಮವಾಗಿರುತ್ತೆ. ಇದು ಬೀಟಾ ಗ್ಲೂಕನ್ನ ಸಮೃದ್ಧ ಅಂಶಗಳನ್ನ ಒಳಗೊಂಡಿರುತ್ತೆ. ಇದರ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡಲು ಸಹಾಯಕವಾಗಿದೆ. ಬೆರಿ ಹಣ್ಣುಗಳು ಅಥವಾ ಸ್ಟ್ರಾಬೆರಿಗಳಂತಹ ತಾಜಾ ಹಣ್ಣುಗಳನ್ನ ಸೇರಿಸೋದ್ರಿಂದ ರುಚಿಯನ್ನ ಹೆಚ್ಚಿಸುವುದಲ್ಲದೆ ಉತ್ಕರ್ಷಣ ನಿರೋಧಕಗಳು ಮತ್ತು ಹೆಚ್ಚುವರಿ ಫೈಬರ್ ಅಂಶವನ್ನ ನೀಡುತ್ತೆ. ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತವನ್ನ ಕಡಿಮೆ ಮಾಡಲು ಕೂಡ ಉಪಕಾರಿಯಾಗಿದೆ. ಮೊಸರು ಉತ್ತಮ ಗುಣಮಟ್ಟದ ಪ್ರೋಟೀನ್ನ ಅತ್ಯುತ್ತಮ ಮೂಲವಾಗಿದೆ. ಇದು ಸ್ನಾಯುವಿನ ದ್ರವ್ಯರಾಶಿ ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಬಾದಾಮಿ, ವಾಲ್ನಟ್ಸ್ ಅಥವಾ ಪಿಸ್ತಾದಂತಹ ಮಿಶ್ರ ಬೀಜಗಳೊಂದಿಗೆ ಇದನ್ನ ಸೇವನೆ ಮಾಡಿದ್ರೆ ಹೃದಯಕ್ಕೆ ಆರೋಗ್ಯವನ್ನ ಕಾಪಾಡುತ್ತೆ. ಫೈಬರ್ ಮತ್ತು ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಅಗತ್ಯ ಸೂಕ್ಷ್ಮ ಪೋಷಕಾಂಶಗಳನ್ನ ನೀಡುತ್ತೆ. ಅವಕಾಡೋ ನಿರಂತರ ಶಕ್ತಿಯನ್ನು ಒದಗಿಸುವ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ನೀಡುತ್ತೆ. ಅವಕಾಡೋ ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುವ ಮೂಲಕ ಲಿಪಿಡ್ ಪ್ರೊಫೈಲ್ಗಳನ್ನು ಸುಧಾರಿಸುತ್ತೆ. ಮಿಶ್ರ ತರಕಾರಿಗಳೊಂದಿಗೆ ಮೊಟ್ಟೆಯ ಬಿಳಿ ಆಮ್ಲೆಟ್ ಸೇವನೆ ಮಾಡಿದ್ರೆ ಇದು ಕೊಬ್ಬಿನ ಅಂಶಗಳನ್ನು ಹಾಗೂ ಅಧಿಕ ಪೋಷಕಾಂಶವನ್ನು ನೀಡುತ್ತೆ. ಇದು ಹೃದಯ ಸ್ನೇಹಿ ಆಯ್ಕೆಯಾಗಿದೆ. ಪಾಲಕ್, ಟೊಮೆಟೊ ಮತ್ತು ದಪ್ಪ ಮೆಣಸಿನಕಾಯಿಯಂತಹ ವಿವಿಧ ತರಕಾರಿಗಳನ್ನು ಸೇರಿಸೋದ್ರಿಂದ ಊಟದ ಫೈಬರ್ ಮತ್ತು ಪೋಷಕಾಂಶದ ಅಂಶವನ್ನು ಹೆಚ್ಚಿಸುತ್ತೆ ಮತ್ತು ಜೀವಸತ್ವಗಳು, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತೆ. ಇದು ಹೃದಯದ ಆರೋಗ್ಯವನ್ನು ಉತ್ತೇಜಿಸುತ್ತೆ. ಹಸಿರು ಸ್ಮೂದಿಗಳೆಂದರೆ ಪಾಲಕ್, ಬಾಳೆಹಣ್ಣು, ಅಗಸೆ ಬೀಜ. ಇವುಗಳು ಪೊಟ್ಯಾಷಿಯಂ, ಫೈಬರ್ ಮತ್ತು ಸಸ್ಯ ಆಧಾರಿತ ಒಮೆಗಾ 3 ಕೊಬ್ಬಿನಾಮ್ಲಗಳಿಂದ ಸಮೃದ್ಧವಾಗಿದೆ. ಆರೋಗ್ಯಕರ ರಕ್ತದೊತ್ತಡಕ್ಕೆ ಉತ್ತಮ. ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುವ ಮೂಲಕ ಮತ್ತು ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವನ್ನ ಉತ್ತೇಜಿಸುತ್ತೆ. ಕಡಿಮೆ ಕೊಬ್ಬಿನ ಹಾಲು. ಇದನ್ನು ಬಾದಾಮಿಗಳೊಂದಿಗೆ ಧಾನ್ಯ ಸೇರಿಸಿ ಕುಡಿಬೇಕು. ಇದು ಕಾರ್ಬೋಹೈಡ್ರೇಟ್ಗಳ ಉತ್ತಮ ಮೂಲವಾಗಿದೆ. ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಹೃದಯ ಮತ್ತು ಮೂಳೆ ಆರೋಗ್ಯಕ್ಕೆ ಅಗತ್ಯವಾದ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅನ್ನು ಸೇರಿಸುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.